ನಮಸ್ಕಾರ ಸ್ನೇಹಿತರೆ, 2026-27ನೇ ಒಂದು ಅಕಾಡೆಮಿಕ್ ಇಯರ್ಗೆ SATS ಕರ್ನಾಟಕ ತಂತ್ರಾಂಶದಲ್ಲಿ ನಾವು ಈಗಾಗಲೇ ವಿದ್ಯಾರ್ಥಿಗಳನ್ನು ಅಡ್ಮಿಷನ್ ಥ್ರೂ ಪ್ರಮೋಷನ್ ಅಂತ ಮಾಡ್ಕೊಂಡಿದ್ದೀವಿ. ಇನ್ನು ಅಡ್ಮಿಷನ್ ಥ್ರೂ TC ಅಂದರೆ ನಮ್ಮ ಶಾಲೆಗೆ TC ಮೂಲಕ ಅಡ್ಮಿಷನ್ ಮಾಡಿಕೊಂಡಿರ್ತಕ್ಕಂತಹ ಬೇರೆ ಶಾಲೆಯಿಂದ ಬಂದ ವಿದ್ಯಾರ್ಥಿಗಳನ್ನು ನಾವು ಅಡ್ಮಿಷನ್ ಥ್ರೂ TC ಮೆನು ಮೂಲಕ ನಾವು ಅಡ್ಮಿಷನ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಈ ವಿಡಿಯೋದಲ್ಲಿ STSನಲ್ಲಿ ನಾವು ಸ್ಟೂಡೆಂಟ್ ಅಡ್ಮಿಷನ್ ಥ್ರೂ TC ಮಾಡ್ಕೊಳ್ಳೋದು ಹೇಗೆ ಅಂತಕ್ಕಂಥದ್ದನ್ನು ನೋಡ್ತಾ ಹೋಗೋಣ. ಸೊ ಅಡ್ಮಿಷನ್ ಥ್ರೂ TC ಮಾಡ್ಕೋಬೇಕಾದ್ರೆ ಮೊದಲಿಗೆ ನೀವು ನಿಮ್ಮ ಸ್ಕೂಲ್ STSಗೆ ಲಾಗಿನ್ ಆಗಿ. ಸೊ ನಾನು ಲಾಗಿನ್ ಆಗಿ ಹೋಮ್ ಪೇಜಲ್ಲಿದ್ದೇನೆ. ಅಡ್ಮಿಷನ್ ಥ್ರೂ TC ಮಾಡ್ಕೋಬೇಕಾದ್ರೆ ಸೊ ಈ ಒಂದು ಹೋಮ್ ಪೇಜಲ್ಲಿ ಎಡಗಡೆ ಇರತಕ್ಕಂಥ ಮೆನುಗಳಲ್ಲಿ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ 1 to 10 ಬಟನ್ ಮೇಲೆ ಕ್ಲಿಕ್ ಮಾಡಿ, ಅಡ್ಮಿಷನ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿ, ಅಡ್ಮಿಷನ್ ಥ್ರೂ TC ಬಟನ್ ಕ್ಲಿಕ್ ಮಾಡಿ, ಅಡ್ಮಿಷನ್ ಥ್ರೂ ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಅಂತ ನಿಮಗೆ ಒಂದು ವಿಂಡೋ ಬರುತ್ತೆ. ಎನ್ರೋಲ್ಮೆಂಟ್ ನಂಬರ್ನಲ್ಲಿ ನೀವು ಅಡ್ಮಿಷನ್ ಥ್ರೂ TC ಮಾಡಿಕೊಳ್ಳಬೇಕಾಗಿರುವ ಸ್ಟೂಡೆಂಟ್ SATS ಐಡಿಯನ್ನು ಕೊಡಿ, ಅಥವಾ TC ನಂಬರು ಆ ಸ್ಟೂಡೆಂಟ್ ಒಂದು ಏನು SATS ಜನರೇಟೆಡ್ TC ಇರ್ತದೆ ಅದರಲ್ಲೊಂದು TC ನಂಬರ್ ಜನರೇಟ್ ಆಗಿರುತ್ತದೆ. ಅದನ್ನಾದರೂ ಈ ಒಂದು TC ನಂಬರ್ ಬಾಕ್ಸಲ್ಲಿ ಕೊಡಿ. ನಂತರ ಸರ್ಚ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಂತರ ನಿಮಗೆ ಅಡ್ಮಿಷನ್ ಡೀಟೇಲ್ಸ್ ಎಲ್ಲ ಆಗುತ್ತೆ. ಮೊದಲಿಗೆ ಇಲ್ಲಿ ಅಡ್ಮಿಷನ್ ಟು ಕ್ಲಾಸ್ನಲ್ಲಿ ನೀವು ಅಡ್ಮಿಷನ್ ಥ್ರೂ TC ಅಂತ ಮಾಡಿಕೊಳ್ಳೋ ಯಾವ ಸ್ಟೂಡೆಂಟ್ SATS ನಂಬರ್ ಕೊಟ್ಟು ಸರ್ಚ್ ಮಾಡಿರ್ತೀರಿ ಆ ಸ್ಟೂಡೆಂಟ್ ಈಗ ಯಾವ ಕ್ಲಾಸ್ಗೆ ಪ್ರೆಸೆಂಟ್ 26-27ನೇ ಸಾಲಿಗೆ ಯಾವ ಕ್ಲಾಸ್ಗೆ ಅಡ್ಮಿಷನ್ ಆಗ್ತಾ ಇದ್ದಾರೆ ಆ ಒಂದು ಕ್ಲಾಸ್ ಇಲ್ಲಿ ಶೋ ಆಗ್ತಿರುತ್ತೆ. ಅದರ ಕೆಳಗಡೆ ಪ್ರೀವಿಯಸ್ ಸ್ಟ್ಯಾಂಡರ್ಡ್ ಅಂತ ಗ್ರೀನ್ ಕಲರ್ನಲ್ಲಿ ಈ ಸ್ಟೂಡೆಂಟ್ ಪ್ರೀವಿಯಸ್ ಅಥವಾ ಈ ಹಿಂದೆ ಇವರ ತರಗತಿ ಯಾವುದಿತ್ತು ಅದು ಇಲ್ಲಿ ಗ್ರೀನ್ ಕಲರ್ನಲ್ಲಿ ಶೋ ಆಗ್ತಿರುತ್ತೆ. ಮತ್ತು TC ಇಸ್ಯೂಡ್ ಅಕಾಡೆಮಿಕ್ ಇಯರ್ ಇರುತ್ತೆ. ಆಮೇಲೆ ಮೀಡಿಯಮ್ ಆಫ್ ಇನ್ಸ್ಟ್ರಕ್ಷನ್ ಮತ್ತು ಮದರ್ ಟಂಗ್ ಇರುತ್ತೆ. ಆಮೇಲೆ ಸೆಕ್ಷನನ್ನು ಸೆಲೆಕ್ಟ್ ಮಾಡಿಕೊಳ್ಬೇಕು. ಮತ್ತು ಲ್ಯಾಂಗ್ವೇಜ್ ಗ್ರೂಪು ಇಲ್ಲಿ ಬೈ ಡಿಫಾಲ್ಟಾಗಿ ಶೋ ಆಗ್ತಿರೋದು 6ರಿಂದ 10ನೇ ತರಗತಿಗೆ 3 ಲ್ಯಾಂಗ್ವೇಜ್ ಗ್ರೂಪ್ ಇರತಕ್ಕಂಥ ಲ್ಯಾಂಗ್ವೇಜ್ ಗ್ರೂಪನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕು. ನಾನಿಲ್ಲಿ 6ನೇ ಕ್ಲಾಸ್ಗೆ ಅಡ್ಮಿಷನ್ ಥ್ರೂ TC ಮಾಡ್ಕೋತಾ ಇರೋದ್ರಿಂದ ಇಲ್ಲಿ ನಾನು 2 ಲ್ಯಾಂಗ್ವೇಜ್ ಗ್ರೂಪ್ ಇರತಕ್ಕಂಥದ್ದು ಶೋ ಆಗ್ತಾ ಇದೆ. 3 ಲ್ಯಾಂಗ್ವೇಜ್ ಗ್ರೂಪನ್ನು ಸೆಲೆಕ್ಟ್ ಮಾಡಿಕೊಳ್ಳಲು ಇಲ್ಲಿ ಡೌನ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ತೇನೆ. ಇಲ್ಲಿ ಕನ್ನಡ ಮೀಡಿಯಂ, ಕನ್ನಡ, ಇಂಗ್ಲೀಷ್, ಹಿಂದಿ ಅಂತಕ್ಕಂಥ ಒಂದು 3 ಲ್ಯಾಂಗ್ವೇಜ್ ಗ್ರೂಪ್ನ ಒಂದು ಲ್ಯಾಂಗ್ವೇಜ್ ಗ್ರೂಪ್ ಶೋ ಆಗ್ತಾ ಇದೆ. ಅದನ್ನು ಸೆಲೆಕ್ಟ್ ಮಾಡ್ಕೊಳ್ತೇನೆ. ನೆಕ್ಸ್ಟ್ ಇಲ್ಲಿ ಪ್ರೀವಿಯಸ್ ಸ್ಕೂಲ್ ಡೀಟೇಲ್ಸ್ ಅಂತ ಈ ಸ್ಟೂಡೆಂಟ್ ಪ್ರೀವಿಯಸ್ ಸ್ಕೂಲ್ನ ಒಂದು ಡೀಟೇಲ್ಸ್ ಎಲ್ಲ ಇಲ್ಲಿ ಶೋ ಆಗ್ತಿರುತ್ತೆ. ನೆಕ್ಸ್ಟ್ ಸ್ಟೂಡೆಂಟ್ ಡೀಟೇಲ್ಸಲ್ಲಿ ಇಲ್ಲಿ ಸ್ಟೂಡೆಂಟ್ ನೇಮ್, ಫಾದರ್ ನೇಮ್, ಮದರ್ ನೇಮ್, ಡೇಟ್ ಆಫ್ ಬರ್ತ್, ಜೆಂಡರ್ ಮತ್ತು ಆಧಾರ್ ಡೀಟೇಲ್ಸ್ ಎಲ್ಲ ನೋಡ್ಬೋದು. ಮತ್ತು ಕಾಂಟ್ಯಾಕ್ಟ್ ಡೀಟೇಲ್ಸ್ ಅಂತ ಸ್ಟೂಡೆಂಟ್ ಕಾಂಟ್ಯಾಕ್ಟ್ ಡೀಟೇಲ್ಸ್ ಶೋ ಆಗ್ತಿರುತ್ತೆ. ಇದರಲ್ಲಿ ಕಾಂಟ್ಯಾಕ್ಟ್ ಡೀಟೇಲ್ಸಲ್ಲಿ ಒಂದು ಪರ್ಮನೆಂಟು ಮತ್ತು ಒಂದು ಕರೆಂಟ್ ಅಡ್ರೆಸ್ ಇರುತ್ತೆ. 2 ಸೇಮ್ ಇದ್ದರೆ ಇಲ್ಲಿ ಒಂದು ಸೇಮ್ ಆ್ಯಸ್ ಅಬೋ ಅಂತ ಒಂದು ಚೆಕ್ ಬಾಕ್ಸ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇಲ್ಲಿ ಸ್ಟೂಡೆಂಟ್ ಒಂದು ಸ್ಕೂಲ್ ಅಡ್ಮಿಷನ್ ಡೇಟು ಇವತ್ತು ಪ್ರೆಸೆಂಟ್ ಡೇಟು ಶೋ ಆಗ್ತಿರುತ್ತೆ. ಸೊ ನಿಮಗೆ ಈ ಒಂದು ಡೇಟನ್ನು ಎಡಿಟ್ ಕೂಡ ಮಾಡ್ಕೋಬೋದು, ಟೈಪ್ ಮಾಡ್ಬೋದು. ಇಲ್ಲಾಂದರೆ ಇಲ್ಲಿ ಕ್ಯಾಲೆಂಡರ್ ಬಟನ್ ಇದೆ, ಕ್ಲಿಕ್ ಮಾಡಿ ನೀವು ಡೇಟನ್ನು ಸೆಟ್ ಮಾಡ್ಕೊಬೋದು. ನೆಕ್ಸ್ಟ್ ಇಲ್ಲಿ ಸಬ್ಮಿಟ್ ಬಟನ್ ಇರ್ತದೆ, ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮಗೆ ಪ್ಲೀಸ್ ವೇಟ್ ವಿ ಆರ್ ಚೆಕಿಂಗ್ ಸ್ಟೂಡೆಂಟ್ ಡೇಟಾ ಡುಪ್ಲಿಕೇಶನ್ ಅಂತ ಬರುತ್ತೆ. ಇಲ್ಲಿ ನಿಮಗೆ ಐ ಸರ್ಟಿಫೈ ದ್ಯಾಟ್ ಇನ್ಫಾರ್ಮೇಷನ್ ಎಂಟರ್ಡ್ ಆರ್ ಟ್ರೂ ಅಂತ ನಿಮಗೆ ಇಲ್ಲಿ ಕನ್ಫರ್ಮೇಷನ್ ಕೇಳುತ್ತೆ. ಓಕೆ ಮೇಲೆ ಕ್ಲಿಕ್ ಮಾಡಿ, ಮತ್ತೊಮ್ಮೆ ಓಕೆ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟು ನಿಮಗೆ ಇಲ್ಲಿ ಮುಖ್ಯ ಶಿಕ್ಷಕರ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ OTP ಒಂದು ಹೋಗಿರುತ್ತೆ. ಇಂದ ಬಂದಂಥ OTPಯನ್ನು ಈ ಬಾಕ್ಸಲ್ಲಿ ಕೊಟ್ಟು ವೆರಿಫೈ OTP ಕ್ಲಿಕ್ ಮಾಡಿ. ಸೊ ನೆಕ್ಸ್ಟ್ ನಿಮಗೆ ಈ ರೀತಿ ಸ್ಟೂಡೆಂಟ್ ನೇಮ್ ಈಸ್ ಎನ್ರೋಲ್ಡ್ ಸಕ್ಸಸ್ಫುಲಿ, ಎನ್ರೋಲ್ಮೆಂಟ್ ನಂಬರ್ ಈಸ್ ಅಂತ ಶೋ ಆಗುತ್ತೆ. ಇಲ್ಲಿಗೆ ಸ್ಟೂಡೆಂಟ್ ಅಡ್ಮಿಷನ್ ಥ್ರೂ TC ಮೂಲಕ ನಿಮ್ಮ ಶಾಲೆಗೆ ಅಡ್ಮಿಷನ್ ಆಯಿತು. ಇನ್ನು ಅಡ್ಮಿಷನ್ ಆಗಿರ್ತಕ್ಕಂಥದ್ದನ್ನು ನೀವು ಕನ್ಫರ್ಮ್ ಮಾಡ್ಕೋಬೇಕಾದ್ರೆ ಈ ಒಂದು ಪೇಜಲ್ಲಿ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ 1 to 10 ಬಟನ್ ಮೇಲೆ ಕ್ಲಿಕ್ ಮಾಡಿ, ಅಟೆಂಡೆನ್ಸ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿ, ಡೈಲಿ ಅಟೆಂಡೆನ್ಸ್ ಮೇಲೆ ಕ್ಲಿಕ್ ಮಾಡಿ. ಸ್ಟ್ಯಾಂಡರ್ಡಲ್ಲಿ ಇಲ್ಲಿ ನೀವು ಯಾವ ಒಂದು ಸ್ಟ್ಯಾಂಡರ್ಡ್ಗೆ ಅಡ್ಮಿಷನ್ ಥ್ರೂ ಮಾಡ್ಕೊಂಡ್ರಿ ಜಸ್ಟ್ ಈ ಸ್ಟೂಡೆಂಟನ್ನು ಒಂದು ಸ್ಟ್ಯಾಂಡರ್ಡನ್ನು ಸೆಲೆಕ್ಟ್ ಮಾಡಿಕೊಳ್ಳಿ, ಸೆಕ್ಷನನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ಅಟೆಂಡೆನ್ಸು ಪ್ರೆಸೆಂಟ್ ಏನೊಂದು ಅಟೆಂಡೆನ್ಸ್ ಡೇಟ್ ಶೋ ಆಗ್ತಿರುತ್ತೆ. ನೆಕ್ಸ್ಟ್ ಇಲ್ಲಿ ಸರ್ಚ್ ಮೇಲೆ ಕ್ಲಿಕ್ ಮಾಡಿ, ಕೆಳಗಡೆಗೆ ಸ್ಕ್ರಾಲ್ ಮಾಡಿ. ಸೊ ಇಲ್ಲೇನಾಗುತ್ತೆ, ನೀವು ಸೆಲೆಕ್ಟ್ ಮಾಡಿಕೊಂಡಿರ್ತಕ್ಕಂಥ ಸ್ಟ್ಯಾಂಡರ್ಡ್ನಲ್ಲಿರುವಂಥ ಸ್ಟೂಡೆಂಟ್ಸ್ ನೇಮ್ ಎಲ್ಲ ಲಿಸ್ಟ್, ಸ್ಟೂಡೆಂಟ್ ನೇಮ್ ಲಿಸ್ಟ್ ಇಲ್ಲಿ ನಿಮಗೆ ಈ ಒಂದು ಟೇಬಲ್ನಲ್ಲಿ ಶೋ ಆಗ್ತಿರುತ್ತೆ. ನೀವು ಅಡ್ಮಿಷನ್ ಥ್ರೂ TC ಮಾಡಿಕೊಂಡಿರ್ತಕ್ಕಂತಹ ಸ್ಟೂಡೆಂಟ್ ನೇಮ್ಗಾಗಿ ಇಲ್ಲಿ ಎಂಟರ್ ಎ ಕೀವರ್ಡ್ನಲ್ಲಿ ಸ್ಟೂಡೆಂಟ್ ನೇಮನ್ನು ನೀವು ಅಡ್ಮಿಷನ್ ಥ್ರೂ TC ಮಾಡಿಕೊಂಡಿರ್ತಕ್ಕಂಥ ಸ್ಟೂಡೆಂಟ್ ನೇಮನ್ನು ಟೈಪ್ ಮಾಡಿಕೊಳ್ಳಿ. ಬಹುದು ಇಲ್ಲಿ ನೇಮ್ ಶೋ ಆಯಿತು. ಈಗ ಈ ಸ್ಟೂಡೆಂಟ್ ಅಡ್ಮಿಷನ್ ಥ್ರೂ TC ಮೂಲಕ ಶಾಲೆಗೆ ಅಡ್ಮಿಷನ್
ಆಯಿತು ಅಂತಕ್ಕಂಥದ್ದನ್ನು ಕನ್ಫರ್ಮ್ ಮಾಡಿಕೊಂಡೆವು. ಇನ್ನು ಕೆಲವೊಂದು ಸಲ ಏನಾಗುತ್ತೆ, ನಾವು ಅಡ್ಮಿಷನ್ ಥ್ರೂ ಟಿ ಸಿ ಮಾಡಿಕೊಳ್ಳಲು ಸ್ಟೂಡೆಂಟ್ STS ನಂಬರ್ ಕೊಟ್ಟು ಸರ್ಚ್ ಅಂತ ಕೊಟ್ಟಾಗ ನಮಗೆ ನೋ ಡೇಟಾ ಫೌಂಡ್ ಅಂತ ಬರುತ್ತೆ. ಇಟ್ ಮೀನ್ಸ್ ನಾವು ಏನಾದರೂ SATS ID ತಪ್ಪಾಗಿ ಎಂಟರ್ ಮಾಡಿದರೆ ಆ ರೀತಿ ಬರುತ್ತೆ. ಅಥವಾ ಪ್ರೀವಿಯಸ್ ಸ್ಕೂಲ್ನಲ್ಲಿ ನಾವು SATS ನಂಬರ್ ಸರಿಯಾಗಿ ಎಂಟ್ರಿ ಮಾಡಿ ಸರ್ಚ್ ಅಂತ ಕೊಟ್ಟರು ಕೂಡ ನಮಗೆ ಸ್ಟೂಡೆಂಟ್ ಡೇಟಾ ನೋ ಫೌಂಡ್ ಅಂತ ಬಂದರೆ ಆ ಸ್ಟೂಡೆಂಟ್ ಪ್ರೀವಿಯಸ್ ಸ್ಕೂಲಲ್ಲಿ ಇನ್ನೂ ಒಬ್ಬ ಸ್ಟೂಡೆಂಟ್ ಅವರನ್ನು ಅವರು TC ಇಶ್ಯೂ ಮಾಡದಿದ್ದರೆ ಆ ರೀತಿ ನಮಗೆ ಬರುತ್ತೆ. ಸೊ ನಾವು ಮೊದಲಿಗೆ ಸ್ಟೂಡೆಂಟ್ ಅವರ ಒಂದು TC ಇಶ್ಯೂ ಸ್ಟೇಟಸನ್ನು ಚೆಕ್ ಮಾಡಿಕೊಳ್ಬೇಕು. ಇಲ್ಲಿ ಈ ಒಂದು ಪೇಜಲ್ಲಿ ಏನಾಗಿರುತ್ತೆ, ಬಲಗಡೆ ಸರ್ಚ್ ಸ್ಟೂಡೆಂಟ್ ಅಂತಕ್ಕಂಥ ಒಂದು ಬಟನ್ ಇರ್ತಿತ್ತು. ಅದರ ಮೇಲೆ ಅದರಲ್ಲಿ ನಾವು ಸ್ಟೂಡೆಂಟ್ STS ನಂಬರ್ ಎಂಟರ್ ಮಾಡಿ ಸರ್ಚ್ ಅಂತ ಕೊಟ್ಟರೆ ಸೊ ಆ ಸ್ಟೂಡೆಂಟ್ ಒಂದು ಸ್ಟೇಟಸ್ಸು ನಮಗೆ ಶೋ ಆಗ್ತಿತ್ತು. ಬಟ್ ಈಗ ಇಲ್ಲಿ ಒಂದು ಸರ್ಚ್ ಸ್ಟೂಡೆಂಟ್ ಬಟನ್ ಇಲ್ಲ. ಸೊ ಸರ್ಚ್ ಸ್ಟೂಡೆಂಟ್ ಬಟನ್ ಕೊಡ್ತಾರೆ, ಎನೇಬಲ್ ಮಾಡ್ತಾರೆ. ಸೊ ಆಗ ನಾವೇನು ಮಾಡಬೇಕು, ಆ ಒಬ್ಬ ಸ್ಟೂಡೆಂಟ್ ಅವರ ಒಂದು TC ಇಶ್ಯೂ ಸ್ಟೇಟಸನ್ನು ಚೆಕ್ ಮಾಡ್ಕೊಳ್ಬೇಕು. TC ಇಶ್ಯೂಡ್ ಅಂತ ಇದ್ದರೆ ಮಾತ್ರ ನಮಗೆ ಅಡ್ಮಿಷನ್ ಥ್ರೂ TC ಮಾಡ್ಕೊಳ್ಳಿಕ್ಕೆ ಬರುತ್ತೆ. ಸೊ ಇದಿಷ್ಟೇನಪ್ಪ ಅಂದರೆ ನಾವು SATS ಕರ್ನಾಟಕ ತಂತ್ರಾಂಶದಲ್ಲಿ 2026-27ನೇ ಒಂದು ಅಕಾಡೆಮಿಕ್ ಇಯರ್ಗೆ ಅಡ್ಮಿಷನ್ ಥ್ರೂ TC ಮಾಡ್ಕೊಳ್ಳೋದು ಹೇಗೆ ಅಂತಕ್ಕಂಥದ್ದನ್ನು ಇಲ್ಲಿವರೆಗೂ ನೋಡಿದೆವು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಉಪಯುಕ್ತ ಅನಿಸಿದರೆ ಶೇರ್ ಮಾಡಿ. ಈ ರೀತಿ ವಿಡಿಯೋಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಟಿಫಿಕೇಷನಲ್ಲಿ ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ. ನಾವು ಮಾಡೋ ವಿಡಿಯೋಗಳ ಅಪ್ಡೇಟ್ಸ್ ಪಡಿತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು. ವಂದೇ ಮಾತರಂ.